ಈ ಒಂದು ಆ್ಯಪ್ನಿಂದ ನೀವು ಆಧಾರ್ ಸೀಡಿಂಗ್ ಚೆಕ್ ಮಾಡಬಹುದು. ಅದೇ ರೀತಿ ಈಗ ರೇಷನ್ ಕಾರ್ಡಿಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣವನ್ನು ಹಾಕುತ್ತಿದ್ದಾರೆ. ನೀವು ಈ ಒಂದು ಆ್ಯಪಿನಿಂದ ಯಾವ ಬ್ಯಾಂಕಿಗೆ ನಿಮ್ಮ ಒಂದು ಹಣ ಜಮಾ ಆಗಿದೆ ಅಂತ ಈಸಿಯಾಗಿ ನೋಡಬಹುದು. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲ್ನ ಒಂದು ಪ್ಲೇಸ್ಟೋರಿಗೆ ಹೋಗಿ DPT ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವುದು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿದ್ದೇನೆ. ಸೊ ಆಮೇಲೆ ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತದೆ. ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕುವುದು. ಆಧಾರ್ ನಂಬರ್ ಯಾರ ಮೊಬೈಲಿಗೆ ಹಣ ಬಂದಿದೆ ಅವರ ಒಂದು ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡುವುದು. ಆಮೇಲೆ ಅವರಿಗೆ ಒಂದು ರಿಜಿಸ್ಟರ್ ನಂಬರಿಗೆ ಒಂದು OTP ಬರುತ್ತದೆ. ಆಮೇಲೆ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕೊಟ್ಟಿದಾಗ ಇಲ್ಲಿ ನೀವು ಒಂದು OTPಯನ್ನು ಫಿಲ್ ಮಾಡುವುದು. ಆಮೇಲೆ ಇಲ್ಲಿ ಒಂದು ನಿಮಗೆ ಕ್ರಿಯೇಟ್ ಒಂದು MPIN ಪಿನ್ ಹಾಕಬೇಕು. 4 ಅಂಕೆಯ ಪಿನ್ ಹಾಕಿ ನೀವು ಇದು ಜನರೇಟ್ ಮಾಡಿಕೊಳ್ಳುವುದು. ಆಮೇಲೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡಿನ ಎಲ್ಲ ಡೀಟೇಲ್ ಇಲ್ಲಿ ಶೋ ಆಗುತ್ತದೆ. ಆಮೇಲೆ ಇಲ್ಲಿ ಒಂದು ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ನಂಬರ್ ಇದೆ ಆ ನಂಬರನ್ನು ಹಾಕಿ ಓಕೆ ಅಂತ ಕೊಟ್ಟಿದ ಮೇಲೆ ಈ ಥರ ನಿಮಗೆ ಓಪನ್ ಆಗುತ್ತದೆ. ಇಲ್ಲಿ ನೀವು ಪೇಮೆಂಟ್ ಸ್ಟೇಟಸ್, ಆಮೇಲೆ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪುನಃ ಒಂದು ಸಲ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕುವುದು. ಆಮೇಲೆ ಇಲ್ಲಿ ನಿಮಗೆ ನಿಮ್ಮ ಒಂದು ಸೀಡಿಂಗ್ ಯಾವ ಬ್ಯಾಂಕಿಗೆ ಆಗಿದೆ ಅಂತ ಇಲ್ಲಿ ಶೋ ಆಗುತ್ತದೆ. ಆಮೇಲೆ ನೀವು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಹಣ ಜಮಾ ಆಗಿದೆ ಅಥವಾ ಇಲ್ಲವೆಂದು ನೀವು ನೋಡಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.